ತಾವೆಲ್ಲರೂ ಪತ್ರಿಕೆ ಬಂದು ಮಾತನಾಡಬೇಕಾದ್ರೆ ಒಂದು ಸನ್ನಿವೇಶ ಬಂತು. ಶಿವಗಂಗಾ ಬಸವರಾಜ್ ಅವರು ರೈತ ಏನು ಹೋರಾಟ ಮಾಡ್ತಿದ್ದಾರೆ ಭದ್ರಾ ಬಲದಂಡೆಗೆ, ಅವರು ನಿರುದ್ಯೋಗಿಗಳು ಅಂತ ಆ ಪ್ರಶ್ನೆ ಬಂದಾಗ ರೇಣುಕಸ್ವಾಮಿಯವರು ಕೇಳಿದರು. ಪತ್ರಿಕೆಯರು ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕೆಯರು ಕೇಳಿದರು, ರೇಣುಕಸ್ವಾಮಿಯವರೇ ನಿಮ್ಮ ಹೋರಾಟವನ್ನು ಚನ್ನಗಿರಿ ಶಾಸಕರು ನಿರುದ್ಯೋಗಿಗಳು ಮಾಡ್ತಕ್ಕಂಥ ಕೆಲಸವನ್ನು ಅಂತ ಕೇಳಿರೋದಕ್ಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ಮೀಡಿಯಾದ ತುಣುಕುಗಳು ನಿಮ್ಮ ಮುಂದೆನೂ ಇದ್ದಾವೆ, ನಮ್ಮ ಮುಂದೆನೂ ಇದ್ದಾವೆ. ಅವೇನು 3 ಆರೋಪಗಳನ್ನು ಗಂಭೀರ ಆರೋಪಗಳನ್ನು ಮಾಡಿದರೆ ಅದು ರೇಣುಕಾ ಸ್ವಾಮಿಯವರು ಮಾಡಿದ್ದಲ್ಲ, ಅವರ ಹಿಂದೆ ನಿಂತಂಥ ರೈತರು ಮಾಡಿದ್ದು. ರೈತರುಗಳು ಮಾಡಿದರು. ಹೌದೇನಪ್ಪ ಅಂತ ರೇಣುಕಸ್ವಾಮಿಯವರು ಕೇಳಿದ್ದು. ಅದಕ್ಕೆ ನಿನ್ನೆ ಮಾನ್ಯ ಶಿವಗಂಗಾ ಬಸವರಾಜ್ ಅವರು ರೇಣುಕಸ್ವಾಮಿಯವರಿಗೆ ಭಾಳ ಹೀನಮಾನವಾಗಿ ಲಘುವಾಗಿ ಮಾತನಾಡಿದ್ದಾರೆ, ಭಾಳ ಏಕವಚನದಲ್ಲಿ ಮಾತನಾಡಿದ್ದಾರೆ. ನಾನು ಬಸವರಾಜ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗೆ ಗೊತ್ತಿರ್ಬೋದು, ಇದೇ ತಿಂಗಳು ನಮ್ಮ ಸಂತೆಬೆನ್ನೂರು ಭಾಗದಲ್ಲಿ ಸಂತೆಬೆನ್ನೂರು ಭಾಗದಲ್ಲಿ SP ಶ್ಯಾಮ್ ವರ್ಗೀಸ್ ಅವರ ನೇತೃತ್ವದಲ್ಲಿ ಗಾಂಜಾ ಮಾರ್ತಕ್ಕಂಥವರನ್ನು ಬಂಧಿಸಿದ್ದಾರೆ. ಹಾಗಾಗಿ ಚನ್ನಗಿರಿಯಲ್ಲಿ ಮಟಕ, ಗಾಂಜಾ, ಈಸ್ಪೆಟ್ಟು ಈ 3 ಎಗ್ಗಿಲ್ಲದೆ ನಡೀತಾ ಇದೆ. ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಬೇಕಾದಷ್ಟು ಕೇಸ್ಗಳಾಗಿದ್ದಾವೆ. ಒಂದು ತಾಜಾ ಉದಾಹರಣೆ ಅಂತ ಹೇಳಿದರೆ, ಏಪ್ರಿಲ್ 8ನೇ ತಾರೀಕು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗಳಲ್ಲಿ ಚಿಕ್ಕೋಡ ಅಂತ ಒಂದು ಗ್ರಾಮ ಬರುತ್ತೆ. ಅಲ್ಲಿ ಒಬ್ರದ್ದು ಈಸ್ಪೆಟ್ ಅಡ್ಡಾದ ಮೇಲೆ ಪೊಲೀಸ್ನವರು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಓಡೋಗಬೇಕಾದ್ರೆ ಚಿಕ್ಕೋಡ ಗ್ರಾಮದ ಒಬ್ಬ ವ್ಯಕ್ತಿ, ಆಂಜನೇಯ ತಂದೆ ಹೆಸರು ಹೊಸಮನೆ ರಾಜಪ್ಪ ಅಂತ, ಆತ ಓಡೋಗ್ತಾ ಪೊಲೀಸ್ನವ್ರು ಬೆನ್ನತ್ಕೊಂಡು ಹೋದ್ಮೇಲೆ ಬಿದ್ದು ಅಲ್ಲೇ ಪೊಲೀಸ್ನವ್ರು ಹಿಡಿದು ಆತನ್ನು ಸಾಯಿಸ್ತಾರೆ. ಆತ ಸಾಯ್ತಾನೆ. ಅದನ್ನು ಸಂತೆಬೆನ್ನೂರು ಪೊಲೀಸ್ ಹಾಸ್ಪಿಟ್ಲಿಗೆ ತಂದು ದಾವಣಗೆರೆಗೆ ತಂದು ಪೋಸ್ಟ್ ಮಾರ್ಟಮ್ ಮಾಡಿ ಆ ಪೊಲೀಸ್ನವ್ರ ಇಲಾಖೆಯಿಂದ ಆತನಿಗೆ 10 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪರಿಹಾರ ಪಂಚಾಯಿತಿ ಮಾಡಿದವರು ಮೊನ್ನೆ ಮಾಯಕೊಂಡ ಶಾಸಕರು ಬಸವಂತಣ್ಣವರು, ವದಗೆರೆ ರಮೇಶ್ ಅಣ್ಣವರು, ತ್ಯಾವಣಿಗೆ ಗೋವಿಂದ ಸ್ವಾಮಿ. 26 ತಿಂಗಳಾಯ್ತು ಅವರು ಶಾಸಕರಾಗಿ. 26 ತಿಂಗಳಲ್ಲಿ ಅವರು ಕೇವಲ 3ರಿಂದ 4 KDCP ಸಭೆಗಳನ್ನು ಮಾತ್ರ ಮಾಡಿದ್ದಾರೆ. ಯಾವತ್ತೂ ಚನ್ನಗಿರಿ ಕ್ಷೇತ್ರದ ಬಗ್ಗೆ ಗಮನ ಹರಿಸಿಲ್ಲ, ಕೆಲಸ ಕಾರ್ಯಗಳ ಬಗ್ಗೆ ಸಹಿತ ಗಮನ ಹರಿಸಿಲ್ಲ. ನಾನೇನು ಮಾಡಿಲ್ಲ, ನಾನು ಯಾವುದೇ 3 ದಂಧೆಗಳು ನಿನ್ನೆ ಮಾಡಿದ್ದೀನಲ್ಲ ಅದರಲ್ಲಿ ಭಾಗಿಯಾಗಿಲ್ಲ, ನೀವು ಪ್ರಮಾಣ ಮಾಡ್ತಿಕ್ಕೆ ಸಿದ್ರಾ ಅಂತ ಕೇಳಿದಿರಿ. ನಾನು ಅವ್ರನ್ನ ಕೇಳ್ತೀನಿ, ಮಿಸ್ಟರ್ ಬಸವರಾಜ್, ನೀವು 26 ತಿಂಗಳಲ್ಲಿ ಎಷ್ಟು ಬಾರಿ ವಿದೇಶಕ್ಕೆ ಹೋಗಿದ್ದೀರಿ, ಯಾವ ಉದ್ದೇಶಕ್ಕೆ ವಿದೇಶಕ್ಕೆ ಹೋಗಿದ್ದೀರಿ ಅನ್ನೋದನ್ನು ನೀವು ಯಾವ ದೇವಸ್ಥಾನ ಹೇಳಿದ್ದೀರಾ ಆ ದೇವಸ್ಥಾನದಲ್ಲಿ ಬಂದು ನೀವು ಸತ್ಯವನ್ನು ಹೇಳಿ. ಈಗ ನಾನು ಅದನ್ನು ಪ್ರಸ್ತಾಪ ಮಾಡಲ್ಲ, ಅವರೇ ಬಂದು ಎಷ್ಟು ಬಾರಿ ವಿದೇಶಕ್ಕೆ 26 ತಿಂಗಳಲ್ಲಿ ಹೋಗಿದ್ದಾರೆ ಅಂತ ದಾಖಲೆ ಸಿಗುತ್ತೆ. ನಾನು ಯಾವ ಉದ್ದೇಶಕ್ಕೆ ಯಾವ ಅಧ್ಯಯನಕ್ಕೆ ಹೋಗಿದ್ದೆ ಅಂತ ಅವ್ರು ಹೇಳಿ. ಅವರು ಒಂದು ಶಾಸಕರ ಲೆಟ್ರಡ್ಡಲ್ಲಿ ಚನ್ನಗಿರಿಗಿಂತ ಕೆಲಸ ಆಗಬೇಕಂತ ಪತ್ರವನ್ನು ಕೊಟ್ಟು ಮಂತ್ರಿಗಳಿಗೆ ಕೊಟ್ಟು ಅದನ್ನು OM ಮಾಡಿಸ್ಕೊಂಡು ಆದೇಶ ಮಾಡಿಸ್ಕೊಂಡು ಟೆಂಡರ್ ಮಾಡಿ ಕಾಮಗಾರಿಗೆ ಕರೆದು ಅದನ್ನು ಗುದ್ಲಿ ಪೂಜೆ ಮಾಡಿ ಲೋಕಾರ್ಪಣೆ ಮಾಡಿರೋದ ಶಾಸಕರ ಅನುದಾನ SCP TSP ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಇಲ್ಲ ಅನುದಾನ ಬಂದಿದೆ, ಅದನ್ನು ಮಾಡಿರ್ಬೋದು. ಇದನ್ನು ಬಿಟ್ಟು ಅವರ ಅನುದಾನದಲ್ಲಿ ಕರ್ಕೊಂಡೋಗಿ ಮಾಡಿರೋದ ಒಂದು ಕಾಮಗಾರಿ ತೋರಿಸಿ. ತಾಲೂಕು ಆಡಳಿತ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ಶಾಸಕರು ಅದ್ರ ಬಗ್ಗೆ ಕ್ರಮ ವಹಿಸಬೇಕು. ಬಡ ಜನ ಅಲ್ಲಿರ್ತಕ್ಕಂಥದ್ದು ಭಾಳಷ್ಟು ಬಡ ಜನ ಇದ್ದಾರೆ, ಅವ್ರು ಹಾಳಾಗ್ತಿದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನನ್ನ ಒತ್ತಾಯ. ಅವರು ವಿದೇಶ ಪ್ರವಾಸಕ್ಕೆ ಹೋಗಿರೋದು ಎಲ್ಲ ಗೊತ್ತಿದೆ. ಬಟ್ ಅವ್ರು ಏನು ಕ್ಲೈಮ್ ಮಾಡಿದ್ದಾರೆ ಬಿಲ್ ಅಂತ ನನ್ನ ಹತ್ರ ಮಾಹಿತಿ ಇಲ್ಲ. ಅವರು 16 ಬಾರಿ ವಿದೇಶಕ್ಕೆ ಹೋಗಿದ್ದಾರೆ. ಬೇಕಾದ್ರೆ ಯಾವ ದೇಶ ಅಂತ ಹೇಳಂದರೆ ಹೇಳ್ತೀನಿ. ಅವರು ಶ್ರೀಲಂಕಾ ಹೋಗಿದ್ದಾರೆ, ಅಲ್ಲ ಯಾಕೆಂತ ಗೊತ್ತಿಲ್ಲ, ಶ್ರೀಲಂಕಾಕ್ಕೆ ಹೋಗಿದ್ದಾರೆ. ಎಸ್ ಅಲ್ಲ ಐ ಆಮ್ ರೈಟ್. ನನಗೆ ನಮ್ಮ ಕ್ಷೇತ್ರದ ಶಾಸಕರು ಅವರು ಕಾಂಗ್ರೆಸ್ಸಿಂದ ಆಗಿದ್ದರು, ಯಾಕೆ ಹೋಗಿದ್ದಾರೆ ಅಂತ ಅವ್ರು ಬಹಿರಂಗ ಪಡಿಸ್ಬೇಕು.